ಈ ನಮ್ಮ ಗಿಚ್ಚಿಗಿಲಿಗಿಲಿ ಬರ್ತಾ ಇರೋಂತಹ ಮುಂದಿನ ಸ್ಕಿಟ್. ಹಳ್ಳಿಗಳಲ್ಲಿ ಪಂಚಾಯಿತಿ ಮಾಡೋದಕ್ಕೆ ಯಾವ್ಯಾವ್ದೋ ಕೇಸ್ ಇರುತ್ತೆ, ಆದ್ರೆ ಇಲ್ಲೊಂದು ಕೇಸು ಎಲ್ಲೂ ಇಲ್ದೇ ಇರೋಂತಹ ಕೇಸನ್ನ ತಗೊಂಬಂದು ಪಂಚಾಯಿತಿ ಮಾಡ್ತಾ ಇದ್ದಾರೆ. ನೋಡ ಆ ಪಂಚಾಯಿತಿ ಹೇಗಿರುತ್ತೆ, ಏನು ತೀರ್ಮಾನ ಸಿಗುತ್ತೆ ಅಂತ ಚಪ್ಪಾಳೆಗಳೊಂದಿಗೆ ಸ್ವಾಗತಿಸಿ ಗಿಚ್ಚಿಗಿಲಿಗಿಲಿಯ ನಮ್ಮ ಪಂಚಾಯಿತಿ ಕಲಾವಿದರನ್ನ. ಕೇಳ್ರಪ್ಪ ಕೇಳಿ, ಈ ಶೆಣೆಹಳ್ಳಿ ಅಂತಿಂತ ಊರಲ್ಲ. ಇಲ್ಲಿ ಕಲ್ಲೆಸ್ರೆ ಮುತ್ತಾಯ್ತದೆ, ಕಸ ಎಸ್ರೆ ಭತ್ತ ಆಯ್ತದೆ, ನೀರ್ ಎಸ್ರೆ ಅಮೃತ ಆಯ್ತದೆ. ಅಂತ ಊರಲ್ಲಿ ಹುಟ್ಟಿನ ಇಂತ ಕಿತ್ತೋದವು ಅಲ್ಲ. ಈ ಶೆಣೆಹಳ್ಳಿಲಿರುವಂತ ಎಲ್ಲ ಜನಗಳು 3 ಗಂಟೆಗೆ ಪಂಚಾಯತಿ ಹತ್ರ ಬರ್ಬೇಕು ಕಣ್ರಪ್ಪ. ಏನ್ ಮೈ ಮೇಲೆ ಬರ್ತಾ ಇದೀ? ಏನ್ ತಪ್ಪಿಕೊಂಡೆ ಹೆಂಗೆ? ವಾಗ್ಲಾ ಮೂದೇವಿ ಅವ್ನ ಎಣ್ಣೆ ತಪ್ಕೊಂಡ್ಲಿ ಇವತ್ತಾಕೋ ಬೈತಾವಳೆ. ಅಲ್ಲ ಕಣೆ, ಯಾವ ನಿಕ್ರಕಂಡ ಅಂತ ಮತ್ ಮತ್ತೆ ಪಂಚಾಯತಿ ಇಕ್ಕವ್ರೆ. ಆ ಬೀಗೆ ಅಂದಾಗ ಹೇಳ್ದೆ ಕಣ್ಬಿಡು. ಬಸ್ರಾಗಿಲ್ಲ ಅಂತ ಯಾರಾದ್ರೂ ಪಂಚಾಯತಿ ಕರ್ದಾರ? ಇನ್ಯಾರನ್ ಕರಿಬೇಕು? ಅವಳು ಗಂಡನ್ ಕರಿಬೇಕು ತಾನೆ. ಅವಳು ಗಂಡ ಬರಲ್ಲ ಅಂದಂತೆ. ನಿನ್ ಗಂಡ ಹೆಂಗೆ? ನನ್ನ ಗಂಡ ಅಪ್ರಂಜಿ ಕಣೆ. ಹೌದಾ? ಮದ್ವೆ ಆದ್ 1 ವರ್ಷಕ್ಕೆ ನಿಕ್ರಕೊಂಬಿಟ್ಟ. ಅದಕ್ಕೆ ಅಪ್ರಂಜಿನ ನೀನೇ ಅದೃಷ್ಟವಂತೆ. ನನ್ನ ಗಂಡನು ಅವನೇ. 3 ಕ್ವಾರ್ಟರ್ ಹೊಡೆದ್ರು ನೆಟ್ಟಗ್ ನಿಂತಿರ್ತಾನೆ, ಮಲಗಕ್ಕೆ ಬಿಡಲ್ಲ. ಆನು ಇಲ್ಲ ಹೂನು ಇಲ್ಲ. 3 ಹೊತ್ತು ಕಣೆ. 3 ಹೊತ್ತು ಕುಡಿತಾನೆ, ವಾಂತಿ ಮಾಡ್ತಾನೆ, ಕುಡಿತಾನೆ, ವಾಂತಿ ಮಾಡ್ತಾನೆ. ಅದೇ ವಾಂತಿ ನೀನ್ ಮಾಡಿದ್ರೆ ಅವನೇ ಕುಡ್ದು ವಾಂತಿ ಮಾಡ್ತಿದ್ದ ತಗ. ಪಂಚಾಯತಿ ಗೊತ್ತಾಯ್ತು, ನಡಿ ಹೋಗುಮ. ಬಟ್ಟೆ ಎಷ್ಟು ಕ್ಲೀನ್ ಆಗಿ ಹೋಗದ್ರಲ್ಲ. ಅಧ್ಯಕ್ಷರಿಗೆ ನಮಸ್ಕಾರ. ನಾನು LK ಬಾಲು. LK ಬಾಲ್ ಅಂದ್ರೆ? ಎಲ್ ಅಂದ್ರೆ ನಮ್ಮ ಅಪ್ಪನ ಹೆಸರು ಲೋಹಿತ, ಕೆ ಅಂದ್ರೆ ನಮ್ಮ ಅಮ್ಮನ ಹೆಸರು ಕನಕಾಯಿತ, ನಾನು ಬಾಲು. ಎಲ್ಲ ಒಟ್ಟುಕೊಡ್ತಿದ್ರಲ್ಲ, ಬರೀ LK ಬಾಲು ಒಂದೇ. LK ಬಾಲ್ ಬಂದಿರೋ ವಿಚಾರ ಹೇಳಲ್ಲ ನೋಡಿ. ನಮ್ಮೂರಲ್ಲಿ ಧರ್ಮ ಅನ್ನೋದು ಕಸದಲ್ಲೂ ಇದೆ. ಅಯ್ಯೋ 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 ಅಯ್ಯೋ. ಅಪ್ಪಾಜಿ ನಾನ್ ಮಾತಾಡ್ತೀನಿ ಅಪ್ಪಾಜಿ. ಕುಡುಕ್ ನನ್ ಮಗನೇ, ಅದು ಕಸದಲ್ಲೂ ಅಲ್ಲ ಕಣೋ, ಕಣದಲ್ಲೂ ಅದೇ. ಅದೇ ಆ ಕಣದಲ್ಲೂ ಇದೇನಪ್ಪ ಅದೇ. ಎಲ್ಲ ನನ್ನ ಮಕ್ಕಳು ಸಗಟಾಗ ಸಿಗ್ತಂತ ಹೊಡಿತಾರಲ್ಲಪ್ಪ. ಅಂದಾಗೆ ನೋಡಿ, ಇವತ್ತು ನಮ್ಮೂರಲ್ಲಿ ದೊಡ್ಡ ಅಪರಾಧ ಆಗ್ಬಿಟ್ಟಿದೆ. ನಮ್ಮೂರಿನ ಗಂಡಸು ಅಂದ್ರೆ ಏನು? ನಿನಗ್ ಸಂಬಂಧ ಪಡದೆ ಇರೋದು. ಸರಿ ನಿನ್ ಗಂಡ ಸತ್ತು ಎಷ್ಟು ವರ್ಷ ಆಯ್ತು? 5 ವರ್ಷ ಆಯ್ತು ಯಜಮಾನ್ರೆ. ಅಯ್ಯೋ ಮೆಲ್ಗೇಳಮ್ಮ, ಯಾರಿಗೂ ಗೊತ್ತಾಗ್ದಂಗೆ. 5 ವರ್ಷ ಆಯ್ತು. ಅಯ್ಯೋ ಪಾಪ. ಅಂದಂಗೆ ರಾತ್ರಿ ಹೊತ್ತು ಮನೆಗೆ ಬೇಕಾದ್ರೆ ಭಯ ಆದದ? ಅಯ್ಯೋ ಗೊತ್ತಾಯ್ತು ಬಿಡು, ಭಯ ಆದ್ರೆ ಕರಿ ನಾನು ಬರ್ತೀನಿ. ಗಂಡ ಸತ್ತೋಗೋನೆ ಅಂದೆ, ಒಬ್ಳೆ ಮರಿಕತೀನಿ ಅನ್ನ. ಬಾ ಅಮ್ಮ, ಎಲ್ರು ಜೊತೆಗೆ ಮಲ್ಕತೀವಿ. ಗೊತ್ತಾದ್ರೆ ಕೂಟ್ಬಿಟ್ಟು ಹೊಡಿತಾರೆ. ನಿನ್ಗೆ ಯಾವ್ದ್ರಲ್ಲಿ ಹೊಡಿಬೇಕು? ನೋಡಿಲಿ, ಇಷ್ಟೊತ್ತು ಗಂಟೆ ಗಂಡಸ್ರಿಗೆ ಬಿಲ್ಡಪ್ ಕೊಟ್ಟಿನಿ. ಈ ವಯಸ್ಸಲ್ಲಿ ನಿನ್ಗೆ ಇದೆಲ್ಲ ಬೇಕಾ? ಸುಮ್ಮ ಕೂತ್ಕೊಂಡ್ರೆ ಸರಿ, ಇಲ್ಲಾರು ಮಕ ಕೆಚ್ಚಾಕ್ಬಿಡ್ತೀನಿ. ಮುಚ್ಚಯ್ಯ ಬಾಯ್ನ. ಮಾತಾಡ್ರಿ. ಏನ್ ಶಾನುಭಾಗ್ರು ಡ್ಯಾನ್ಸ್ ಮಾಡ್ಕೊಂಡೆ ನಡೀತಾರಲ್ಲಪ್ಪ. ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಅದನ್ನ ಹೇಳಕ್ಕಷ್ಟು ಬಿಲ್ಡಪ್. ಹಲೋ, ಏನು ನನ್ ಬಡ್ಡಿ ದುಡ್ಡು ಸರಜ ಹೊತ್ಕೊಂಡಗಳ ಬಾಯ್ ಕೊಂಡಾಕ ಅವಳು ಎಣ ನಾಯಿ ತಿನ್ನ ಜುಟ್ಟು ಹಿಡ್ಕೊಂಡು ಹೊಡಿತೀನಿ. ಸೀರೆ ಬಿಚ್ಚಿ ನಡು ರೋಡಲ್ಲಿ ನಿಲ್ಲಿಸ್ತೀನಿ. ಎಲ್ಲಿ ನಿಲ್ಸಿ ಹೇಳು? ಯಾಕೆ? ಮುಂಚೆನೆ ಹೋಗಲ್ಲಿ ನಿಂತ್ಕೊಳಕ್ಕೆ.
ಹೊಡೆದ ಅಂದ್ರೆ ಮುತ್ಕ ಹಲ್ಲು ಸೆಟ್ಟೆಲ್ಲ ಆಚೆ ಬಿದ್ದಬೇಕಲ್ಲ ಹಿಂಗೆ ಮಾನ ಬರ್ತಲ್ಲ ಸುಮ್ಮ ಕೂತ್ಕೊಳ್ಳಲ್ಲ ರೇ ಸಣ್ಣ ಮಗ್ರೆ ಇಷ್ಟೆಲ್ಲ ಮಾತಾಡ್ತಾವ ನೀವೇನಾರು ಮಾತಾಡ್ರಿ ರೇ ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಆತಂಗೆ ಇಲ್ಲಿ ಸೇರಿರೋರು ಯಾರು ಬೇಜಾರಾಗ್ಬಿಡೆ ಈಗ ವಿಷಯ ಬರ್ತೀನಿ ನೋಡಿ. ಇವಾಗ ಅಪರಾಧ ಏನು ಅಂತ ಮಾಡಿದರೆ ಅವ್ರಿಗೆ ನಾವೇನು ಅವ್ರ ಮೇಲೆ ಅಪರಾಧ ಹೊರಿಸಿಲ್ಲ. ಅವನಿಗವನೇ ಸ್ವಯಂ ಅಪರಾಧ ಅವನ ಮೇಲೆ ಅವನೇ ಹಾಕೊಂಡು ಬಂದು ಸರೆಂಡರ್ ಆಗವನೆ. ಅವನ ಮಗ ಕರ್ಕೊಬರಲ್ಲ. ಅಪರಾಧ ಮಾಡ್ದವನ್ ಬಲ ಇಲ್ಲ. ನಮಸ್ಕಾರ ಯಜಮಾನ್ರೆ. ಅದೇನ್ ಬೇಕಂತ ನಮ್ಮ ಯಾವನ್ಲೇ ಯಜಮಾನ ಇವ್ರೆ ಈ ನನ್ ಮಗ ಲೇ ಹೊರದೋಗಿರೋ ಸೆರಗು ಬೇಲಿ ಮೇಲೆ ಬಿದ್ದರು ಯಾವಳ ಒಬ್ಳು ಮಗ ಕುತ್ತಾಳೆ ಮುಟ್ಟು ದೂರ ತಿನ್ ನಿಂತ್ಕ ನೋಡ ಮಗ. ಹರಿದವ್ರು ಬಂದು ನಾಚಿಕೆಲ್ದಾರೆ ಪಂಚಾಯತಿ ಫಿಗರ್ಸ್ಗಳು ನೋಡ್ಬೋದು ಅಂತ ಬತ್ತರಿರಲ್ಲೇ. ಓಹೋ ಇಲ್ಲಿಗೆ ಬನ್ನಿ, ಅಲ್ಲೇ ಕೂತ್ಕೊಳ್ಳಿ. ನೀನು ಕೆಲವೇ ಕ್ಷಣಗಳಲ್ಲಿ ಚೇರ್ಮನ್ರು ಪಂಚಾಯತಿಗೆ ಆಗಮಿಸ್ತಾ ಇದ್ದಾರೆ. ಓಹೋ ಚೇರ್ಮನ್ರು ಬತ್ತವ್ರೆ ಅಂದಂಗೆ ಎಲ್ರು ಒಂದ್ಸಲ ಎದ್ದಿತ್ತು ಬಟ್ಟೆ ಸರಿ ಮಾಡ್ಕೊಂಡ್ ಕೂತ್ಕೊಳ್ಳಿ. ನನ್ನ ಮಗನ್ ಕಣ್ಸಿರ ಎಲ್ಲೆಲ್ಲಿ ನೋಡ್ತಾನೆ ಅಂತ ಹಂಗೆ ಗೊತ್ತಾಯ್ಕಿಲ್ಲ. ಕೂತ್ಕೊಳ್ಳಿ. ಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ, ಭಯ ಬಿಡ್ಬೇಡಿ. ಅವ್ನಿಗೊಂಚೂರು ಹುಚ್ಚು. ಹೇಳ ಚೇರ್ಮನ್ರ ಪಂಪ್ ಸೆಟ್ ಇಂದ ಬರೋ ಆತ್ರದಲ್ಲಿ ವೇಲ್ ಹಾಕ ಬಂದ್ಬಿಟ್ಟಿದ್ದೀರಲ್ಲ. ನಮಸ್ಕಾರ. ಇದು ನೀವು ಅನ್ಕೊಂಡಿರ್ತಾರ ಅಲ್ಲ, ಇದೇನಿದೆ ಇದು ನನ್ನ ಹೊಸ ಪಕ್ಷದ ಗುರುತು ಅಂತ ಹೇಳಕ್ ಹೆಮ್ಮೆ ಪಡ್ತಾ ಇದ್ದೀನಿ. ನಿಮ್ ಪಕ್ಷ ಇನ್ ಹೆಂಗಿರುತ್ತೆ ಅಂತ ಗೊತ್ತಾಯ್ತು. ಶಾನ್ ಬೋಗ್ರಿ ನಮಸ್ಕಾರ. ನಾನು ಕೊನೆಯಲ್ಲಿ ಮಾತಾಡ್ತೀನಿ. ಏನಮ್ಮ ಚೆನ್ನಾಗೇ ಮೆಸೇಜ್ ಮಾಡ್ತಾ ಇದ್ದಲ್ಲ. ನಮ್ ಪಂಪ್ ಸೆಟ್ ಲೊಕೇಶನ್ ಕಳಿಸ್ತಿದ್ದಂಗೆ ಫೋಟೋನೇ ಕಾಣ್ತಿಲ್ಲ. ನಾವ್ ಒಂದ್ಸಲ ನಮ್ ಪಂಪ್ ಸೆಟ್ ಕಡೆ ಬಾ, ನಮ್ ಲೊಕೇಶನ್ ಫೋಟೋ ಕೊಡಿಸ್ತೇನೆ ಅಂತ. ಏನು ಏನಾಯ್ತೆ? 12 ಗಂಟೆಗೆಲ್ಲ ಈಡಿಯೋ ಕಾಲ್ ಮಾಡ್ತಿದ್ದ ಕಣೆ, ಮಾಡ್ಬಿಟ್ಟು ಮುಖಾನೇ ತೋರಿಸ್ತಿರ್ಲಿಲ್ಲ, ಮತ್ತೆ ಬರೀ ಪಂಪ್ ಸೆಟ್ ಮನೆನೇ ತೋರಿಸ್ತಾ ಇದ್ದ. ಅದನ್ನ ಕಟ್ಕೊಂಡ್ ನಾನೇನ್ ಮಾಡೋಣ? ಬ್ಲಾಕ್ ಮಾಡಿ ಬಿಸಾಕ್ದೆ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಕೂತ್ಕರಮ್ಮ ಮಾತಾಡಿ ಚೇರ್ಮನ್ರೆ. ಹತ್ರ ಸಾಬಿಡ್ತೀನಿ ಅವ್ನ ಯಾರು ನಿಮ್ಬೋದು ಮಾತಾಡ್ಲೆ. ಏನು ಇವತ್ತಿನ ದಿನ ಹೌದು ನಾವೆಲ್ಲ ಒಂದು ಏನಿದೆ ಒಂದು ಸೇರಿದ್ದೇವೆ. ಹೌದೌದು ತುಂಬಾ ಸಂತೋಷ ಆಗ್ಲಿ. ನಾನ್ ನಮ್ ಪಂಪ್ ಸೆಟ್ ಮನೇಲಿ ಇದ್ದೆ. ಹಿಂಗ್ ಊರಾಗ ಒಂದ್ ತೀರ್ಮಾನ ತಗೊಳ್ಳೋದೈತಿ ಬರ್ರಿ ಚೇರ್ಮನ್ರಿ ಅಂದ. ಅದಕ್ ನಾನು ಇವತ್ತಿಲ್ಲಿ ಬಂದಿದ್ದೀನಿ. ನನ್ ಬಗ್ಗೆ ನಾ ಜಾಸ್ತಿ ಹೇಳಲ್ಲ. ನಮ್ ಶಾನ್ ಅವ್ರು ಒಂದೆರಡು ಮಾತಾಡ್ತಾರೆ. ಮಾತಾಡಿ. ಮಾತಾಡ್ತಾರೆ. ಆಯ್ತಾಯ್ತು, ಸಮಾಧಾನ. ನಾನೇ ಮಾತಾಡ್ತೀನಿ, ನೀವೇನೇ ಹೇಳಿ. ಇವತ್ತಿನ ದಿನ ಏನು ಒಟ್ಟೆ ಏನು ಒಂದು ಅದೇ ಏನ್ ಗೊತ್ತಾಗ್ತಿಲ್ಲ. ಏನು ಇವತ್ತು ಅವನ ಅಪರಾಧ ಮಾಡೋನೆ, ಅವನ್ಗೆ ನೀನು ತೀರ್ಪು ಕೊಡಕ್ ಬಂದಿರೋದಪ್ಪ. ಏನ್ ಇವತ್ತೊಂದು ತೀರ್ಮಾನ ಇದೆ, ಅದನ್ನ ನಾನು ಒಂಚೂರು ಕೂತ್ಕೊಂಡು ಕೊಡ್ತೀನಿ. ಕೊಡಿ ಬನ್ನಿ ಕೂತ್ಕೊಳ್ಳಿ. ಇದು ನಾನು ಅವಮಾನ ಅನ್ಕೊಳ್ಳಲ್ಲ, ನನಗಾಗಿರೋ ಸನ್ಮಾನ ಅಂತ ಹೇಳ್ಕೊಳ್ಳಿ. ಅವಾಗಿಂದ ನೋಡ್ತಾ ಇದ್ದೀನಿ, ಬರೀ ಮಾತಾಡ್ತಾ ಇದ್ದೆ. ನೀನು ಒಬ್ನೇ ತೀರ್ಮಾನ ಮಾಡ್ಕೊ ಬಂದ್ ನಾನು ಹೋಯ್ತೀನಿ ಅಂತ. ಹೋಗ್ಲಿ ಬಿಡ್ರಿ, ನೀವ್ ಹೇಳ್ರಿ. ಇವ್ರೆ ಏನಾಯ್ತು? ಯಜಮಾನ್ರೆ ಮನೆಗೆ ಹೋಯ್ತಾ ಇದ್ದೆ, ಬಲಿಕ್ ತಿರ್ಗಳ ಬದಲು ಎಡಕ್ ತಿರ್ಕೊಂಡೆ ಅಮ್ಮ ಸ್ನಾನ ಮಾಡ್ತಾ ಇದ್ಲು, ನೋಡ್ಬಿಟ್ಟೆ. ಎಲ್ಲಿ ಸ್ನಾನ ಮಾಡ್ತಿದ್ದೆ? ಎಲ್ಲಿ
ಇಲ್ಲಿ ಸ್ನಾನ ಮಾಡ್ತಿತ್ತು ಯಾಕೆ ಅಲ್ಲ ನಾನು ಹೋಗಿ ನೋಡ್ಬೇಕಾಗಿತ್ತು. ಏನ್ರಿ ಮಾತಾಡ್ತಾ ನೀವು ಅಂಶ? ಇವರೆಲ್ಲ ಪಂಚಾಯತಿ ತೀರ್ಮಾನ ಮಾಡೋರು. ನೀವು ಪಂಚಾಯತಿಲಿ ಇರಂಗಿದ್ರಿ ಇಲ್ಲ ಅಂದ್ರೆ ಹೋಗ್ರಿ. ಇಲ್ಲ ಇಲ್ಲ ಇಲ್ಲೇ ಇರ್ತೀನಿ. ಯಾಕೆ? ಒಂಚೂರು ಚೆನ್ನಾಗಿರೋ ಮ್ಯಾಟ್ರ್ ಅದೇ ಅದಕ್ಕೆ. ಬರ ಇಲ್ಲಿ ಮುಂದೇನಾಯ್ತಂತ ಹೇಳಿ. ಇಲ್ವಾ 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 ಎಲ್ಲಿ ಸ್ನಾನ ಮಾಡ್ತಿದ್ ನೀಟಾಗಿ ಅದು ನಾ ಕೆಲ್ಸ ಮುಗಿಸ್ಬಿಟ್ಟು ಮನೆಗಂತ ಹೋಯ್ತಾ ಇದ್ನ ಬಲಕ್ ತಿರ್ಕೋಬೇಕು, ಸಡನ್ ಆಗಿ ಎಡಕ್ ತಿರ್ಕೊಬಿಟ್ಟೆ. ಹೋಗ್ ನೋಡ್ತೀನಿ ಸ್ನಾನ ಮಾಡ್ತಾವಳಣ್ಣ. ನಂಗೂ ಹೇಳಕೈತಿರ್ನವ. ಮುಚ್ಕೊಳ್ರಿ ರೇ, ಬನ್ರಿ ಇಲ್ಲಿ ಹೇಳ್ರಿ ಅವಳು ಹೆಂಗಿದ್ರಿ? ಒಂದ್ 32ರಿಂದ 33 ಇತ್ತಣ್ಣ. ನಾನು ಕೇಳ್ತಾ ಇರೋದು ಮುಖ ಕಣಯ್ಯ. ನಂಗೆ ಯಾಕೋ ಮುಖ ನೋಡ್ಬೇಕು ಅಂತಾನೆ ಅನ್ಸಿಲ್ಲ ಅಣ್ಣ. ಯಾಕೆ? ಅದು ಸಡನ್ ಆಗಿ ತಿರ್ಕೊಬಿಟ್ಲಲ್ಲ, ಕೂದ್ಲು ನೋಡ್ಬಿಟ್ಟೆ. ಕೊನೆಯದಾಗಿ ನಿಮ್ಗೆಲ್ಲ ಒಪ್ಪಿಗೆ ಇದ್ರೆ ನಾನೇ ಎಲ್ಲ ಒಂಚೂರು ಕೂತ್ಕೊಂಡು ಮಾತಾಡ್ತೀನಿ. ಆಯ್ತಾಯ್ತು. ಬಿಡ್ರಿ ಇವತ್ತಿನ ದಿನ ಏನ್ ಇವ್ನ ಹೆಣ್ಣು ಸ್ನಾನ ಮಾಡೋದ್ ನೋಡಿದಾನೆ, ಅವಳ ಜೊತೆನೆ ಇವನು ಸ್ನಾನ ಮಾಡ್ಬೇಕು, ಅವಳ ಜೊತೆನೆ ಇವ್ನ್ ಮದ್ವೆ ಆಗ್ಬೇಕು ಅಂತ ನಾನು ತೀರ್ಮಾನ ಕೊಡ್ತಾ ಇದ್ದೀನಿ. ಚೇರ್ಮನಪ್ಪ ಇದ ಏನು ಗೊತ್ತಿಲ್ದೆ ನೋಡೋಣಂತಲ್ಲ, ಬಿಟ್ಬಿಡು ಹೋಗ್ಲಿ ಅತ್ತಾಗೆ. ಅಲ್ಲಮ್ಮ, ಈಗ ನೀ ಸ್ನಾನ ಮಾಡ್ತಿದ್ಯಾ ಅನ್ಕೋ, ಆ ಟೈಮಲ್ಲಿ ನಾನು ನೋಡಿದ್ರೆ ನಾನೇ ಮದ್ವೆ ಆಗ್ಬೇಕು ತಾನೆ. ಚಪ್ಲಿ ಹೊಡಿತೀನಿ ಹಿಂಗೆ. ಅಲ್ಲಮ್ಮ, ಮಾತು ಕೇಳ್ದೆ ನೀನ್ ಯಾಕೆ ಇದಕ್ ಬರ್ತೀಯ? ಈಗಿಂದೀಗ್ಲೇ ಹೇಳ್ತಾ ಇದ್ದೇನೆ, ಇವನು ಅದೇ ಹೆಣ್ಣನ ಮದುವೆ ಆಗ್ಬೇಕು, ಇದು ಫಿಕ್ಸು. ಇದನ್ನ ಯಾರು ಸಿದ್ಧ ಆಗಿಲ್ಲ, ಇದು ನಾ ಮಾಡ್ತಿರೋ ಶಪಥ. ಹೌದು. ಅಳ್ಬೇಡ ಕಣವ, ಅಳ್ಬೇಡ. ನಿನ್ಗೆ ಏನ್ ತೊಂದ್ರೆ ಆಗಿರೋದು ಹೇಳೋ, ನಾನು ಊರ್ ಯಜಮಾನಾಗಿನ್ ತೀರ್ಮಾನ ಕೊಡ್ತೀನಿ. ಇವತ್ತಿನ ದಿನ ಆಕೆ ನನ್ನ ಹೆಂಡತಿ ಅಂತ ಹೇಳಕ್ ಹೆಮ್ಮೆ ಪಡ್ತಾ ಇದ್ದೀನಿ. ಏನಾಯ್ತು ಹಿಂಗ್ ಬಂದಿದ್ಯಾ? ಟವಲ್ ತೆಗೆದ್ಬಿಟ್ಟು ಬರೋದಲ್ವಾ? ಸೀರೆ ಉಟ್ಕೊಂಡ್ ಬರೋದಲ್ವಾ ಅಂದೆ. ಅದು ರೀ. ಏನಾಯ್ತು ಹೇಳು. ಅಲ್ಲ ರೀ, ಹೇಳು. ಅದೇ ರೀ. ಏನಾಯ್ತು ಹೇಳು. ನನ್ನ ಹೆಂಡತಿ ನನ್ಗೆ ಹೊಡಿಬೋದು ಅನ್ನೋದು ಹೆಮ್ಮೆ ಇದೆ. ನೀನ್ ಹೇಳಮ್ಮ. ನಾನು ನಮ್ಮನೆ ಇದ್ಲಾಗೆ ಸ್ನಾನ